ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಶ್ರೀ ಕೋದಂಡಸ್ವಾಮಿ ದೇವರಿಗೆ ನಮಸ್ಕರಿಸುತ್ತಾ ಬಂಡನಹಳ್ಳಿ ಗ್ರಾಮಕ್ಕೆ ಕಳೆದ ಬಾರಿ ಮಾತು ಕೊಟ್ಟಿದ್ದೆ. ಇದೇ ವೇದಿಕೆಯಲ್ಲಿ, ಇದೇ ಪ್ಲೇಸಲ್ಲಿ ವೇದಿಕೆಯ ಮೇಲೆ ಹಾಸನರಾಗಿರ್ತಕ್ಕಂಥ DC ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಹಾಲು ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ಈರಣ್ಣವರು, ನಮ್ಮ ಎನ್.ಆರ್. ಸತ್ಯಣ್ಣವರು, ಜಗದೀಶ್ ಅವರು, ಮತ್ತು ಲಕ್ಷ್ಮಣವರು, ವೆಂಕಟೇಶ್ ಅಣ್ಣವರು, ಪಂಬಳ್ಳಿ ಮಂಜಣ್ಣವರು, ರಮೇಶ್ ಅಣ್ಣವರು, ಡಾಕ್ಟ್ರು ವೆಂಕಟೇಶ್ ಅಣ್ಣವರು, ಹಾಗೂ ನಮ್ಮ ದೊಡ್ಡವರು, ಹಿಂದೆ ಕೂತಿರ್ತಕ್ಕಂಥ ಕೃಷ್ಣಣ್ಣವರು, ಬಾಲಣ್ಣವರು, ಶಂಕರಣ್ಣವರು, ಇನ್ನೂ ಅನೇಕ ಮುಂದೆ ನಮ್ಮ PDO ಅವರು, ಊರಿನ ಎಲ್ಲ ನನ್ನ ಮುಖ್ಯಸ್ಥರು, ಎಲ್ಲ ನನ್ನ ತಾಯಂದಿರು ಇವತ್ತೇನು ನನ್ನ ಕರೆಸಿ ಒಂದು ರೋಡ್ ಪೂಜೆ ಮಾಡಿ ಒಂದು ದೇವಸ್ಥಾನಕ್ಕೆ ಮೊನ್ನೆ ಭೇಟಿ ಆಗ್ಬೇಕಿತ್ತು. ಕಾರಣಾಂತರಗಳಿಂದ 25 ಲಕ್ಷ ಅಮೌಂಟು ಮಂಜೂರಾಗಿತ್ತು. ಮುಜರಾಯಿ ಇಲಾಖೆಯಿಂದ 25 ಲಕ್ಷ ಅಮೌಂಟು ಮಂಜೂರಾಗಿತ್ತು. ಲೆಟ್ರ್ ಈಸ್ಕೊಬೇಕು, ಸರ್ಕಾರ ಬದಲಾವಣೆ ಆಗೋಯ್ತು. ಈಗ ಸರ್ಕಾರದ ಹಂತಲ್ಲಿ PD ನಮ್ಮ ಹಂತಲ್ಲಿದೆ, ಅದು ಸೊ PD ಹಂತಲ್ಲಿದೆ. ಸೊ ಮುಂಬರುವ ಯಾರು ಮುಜರಾಯಿ 18ನೇ ತಾರೀಕು ಮುಜರಾಯಿ ನಮ್ಮ ದೇವಸ್ಥಾನದ ಸಚಿವರಾಗ್ತಾರೆ. ನಾನೇ ಮುಂದೆ ನಿಂತು ಅದನ್ನ ತರಿಸಿ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಕೊಡ್ತೇನೆ. ಆದ್ರೂ ಎಲ್ಲೋ ಒಂದ್ ಕಡೆ ನನಗೆ ಮನ್ಸು ಕೊರಿತಾ ಇತ್ತು. ಬಹುಶಃ 18ಕ್ಕಾಗುತ್ತೋ, 20ಕ್ಕಾಗುತ್ತೋ, 25ಕ್ಕಾಗುತ್ತೋ, ಯಾರು ಬರ್ತಾರೋ ಬರಲ್ಲೋ ಅಂತ ಟೆನ್ಷನ್ ಆಗಿತ್ತು. ಬಂಡನಹಳ್ಳಿ ಬರ್ಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಮಾತು ಜ್ಞಾಪಕ ಬಂತು. ಬಹುಶಃ ಬರೀ ಕೈಲಿ ಹೋದ್ರೆ ಬಹುಶಃ ಎಲ್ಲಿ ನಾನು ಕೂಡ ಬಂಡನಹಳ್ಳಿ ಒಬ್ಬನಾಗಿದ್ದೀನಿ. ಯಾಕಂದ್ರೆ ಮುಳಬಾಗಲ ಮೊದಲ ಪ್ರಜೆ ನಾನು. ಎಲ್ಲ ಊರಲ್ಲೂ ಕೂಡ ನಾನು ಪ್ರಜೆ ಆಗಿರ್ತೀನಿ. ಸೊ ಬರೀ ಕೈಲಿ ಹೋದ್ರೆ ನಾಳಿಂದ ವರ್ಷ ಸ್ಟಾರ್ಟ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನ ಅನುದಾನದಲ್ಲಿ 10 ಲಕ್ಷ ರೂಪಾಯಿ ನಾನು ಇವಾಗ ಕೊಡ್ತೀನಿ. 10 ಲಕ್ಷ ರೂಪಾಯಿ ಅಮೌಂಟ್ನ ನಾನು ದೇವಸ್ಥಾನದ, ಯಾಕಂದ್ರೆ ಸರ್ಕಾರ ನಮ್ಮಂಗಿಲ್ಲ, ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಇಲಾಖೆಯಿಂದ ಬರ್ತಾರಂತ ಗೊತ್ತಿಲ್ಲ. ನಿರ್ಮಿತಿ ಕೇಂದ್ರಕ್ಕೆ ಹೇಳ್ತೀನಿ. ನಾವು ನಾಳಿಂದನೇ KRDಗೆ ಹೇಳ್ತೀನಿ. ನಾಳಿಂದನೇ ನೀವು DC ನ ಮೀಟ್ ಮಾಡಿ, ಇಮಿಡಿಯೇಟ್ ಅಕೌಂಟ್ ಅಲ್ಲಿ ದುಡ್ಡಿದೆ. ಸೊ ಈಗಾಗಲೇ ಮಧ್ಯಾಹ್ನ ಮಾತಾಡಿದ್ದೀನಿ, ಲೆಟರ್ ಕೊಡ್ತೀನಿ ಅಂತ. ಸೊ ನೀವು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರ ವರ್ಕ್ ಸ್ಟಾರ್ಟ್ ಮಾಡಲೇದ್ ಬೇಡ. ಆ ಮುಜರಾಯಿಂದ ಅಮೌಂಟ್ ಹಾಕೊಂಬರ್ತೀನಿ. ಎಷ್ಟಾಗುತ್ತೋ ಅಮೌಂಟ್ ಯಥೇಚ್ಛವಾಗಿ ಅಮೌಂಟ್ ಹಾಕೊಂಬಂದು ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ಒತ್ಕೊಂತೀನಿ ಅಂತ ಹೇಳ್ತಾ, ಆ ಕೋದಂಡರಾಮ ಸ್ವಾಮಿ ಈಗ ತಾನೆ ನಮ್ಮ ಈರಣ್ಣೊಂದು ಮಾತಾಡ್ತಾ ಇದ್ರು. ಏನಂತಂದ್ರೆ, ಮುಂದಿನ NDA ಸರ್ಕಾರದಲ್ಲಿ ನಮ್ಮ ಶಾಸಕರು ಸಚಿವರಾಗ್ಲಿ ಅಂತ. ಅಣ್ಣ, ನನ್ನ ತಂದೆ ತಾಯಿ ನಿಮ್ಮೂರ ಮೇಲೆ ಕೂಲಿ ಮಾಡ್ತಾ ಇದ್ರು. ಬಹುಶಃ ನಾನು 7th, 6th, 5th ಇದ್ದಾಗ ನಾನು ಸಾಯಂಕಾಲ ಬಂದು ತೆನೆ ಕಾಯ್ತಾ ಇದ್ದೆ. ಅಂದ್ರೆ ಕೋತಿಗೆ ಬರ್ದಂಗೆ ತೆನೆ ಕಾಯ್ತಾ ಇದ್ದೆ. ಕೂಲಿ ಮಾಡ್ತಕ್ಕಂಥ ಮಗ ಬಂದು ಶಾಸಕನ ಆಗಿದ್ದೀನಿ ಅಂತಂದ್ರೆ ನನ್ನ ಹಣೆಬರ ಎಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ಆ ಭಗವಂತ ಕೋದಂಡರಾಮ ಸ್ವಾಮಿನೇ ಬಂದು ಕರ್ಕೊಂಬರ್ಬೇಕು. ಇವತ್ತು ಬೆಳಗ್ಗೆ ನಾನು ತೀರ್ಮಾನ ಮಾಡಿದೆ, ನಾನು ಬರೀ ಕೈಯಲ್ಲಿ ಊರಿಗೆ ಹೋಗೋದು ಹೆಂಗೆ? ನಾನು ಕೊಟ್ಟ ಮಾತು ಯಾವತ್ತೂ ನಾನು ತಪ್ಪಿಲ್ಲ. ಈ ಮುಳಬಾಗಲ ತಾಲೂಕಲ್ಲಿ ಯಾವ ಊರಿಗಾದ್ರೂ ಕೊಟ್ಟಿರ್ತಕ್ಕಂಥ ಮಾತು ತಪ್ಪಿದ್ರೆ ನಾನು ನಿಲ್ಸಿ ಕೇಳ್ಬೋದು. ನನ್ನ ಅಣ್ಣ, ನೀನ್ ಮಾತು ಕೊಟ್ಟಿದ್ಯಾ, ಮಾತು ನಡ್ಕಲ್ಲ. ನನ್ನ ಹಣೆಬರ ಸರ್ಕಾರ ಇಲ್ಲ ಅಷ್ಟೇ, ಹಣೆಬರ ಸರ್ಕಾರ ಇಲ್ಲ. ಅಣ್ಣ, ಊಟ ನೀವು ಹಾಕೋ, ಚಾಪೆ ನೀವು ಕೊಡು ಅಂತ ಕೇಳ್ತೀನಿ. ಅದ್ ಬಿಟ್ರೆ ನಾನು ಏನು ಕೇಳಲ್ಲ. ಈ ಮುಳಬಾಗಲಿಗೆ ನಾನೇನೋ ಇಲ್ಲಿಂದ ಒತ್ಕೊಂಡು ಹೋಗ್ಬಿಡ್ತೀನಿ, ಟ್ರಕ್ಕೋ ಲಾರಿ ಎತ್ಕೊಂಡು ಹೋಗ್ಬಿಡ್ತೀನಿ, ತುಂಬಾ ಎತ್ಕೊಂಡು ಹೋಗ್ತೀನಿ ಅಂತ ನಮ್ಮ ತಾಯಣಿಗೆ ಬಂದಿಲ್ಲ. ಇಲ್ಲಿಗೆ ಒಂದು ಸೇವೆ ಮಾಡ್ಬೇಕಂತ ಬಂದಿದ್ದೀನಿ. ಒಂದು ಅವಕಾಶ ಕೊಟ್ಟಿದ್ರೆ 28 ತನಕ ಮಾಡ್ತೀನಿ. ಆ ಮಾಡಿದ ಸೇವೆ ನಿಮ್ಗೆ ಇಷ್ಟ ಆದ್ರೆ ಉಳಿಸ್ಕೊಂಡ್ರೆ ಇಲ್ಲ ಹೋಗಪ್ಪ ಅಂತ ಹೇಳಿ ಕಳಿಸ್ತಾರೆ. ಅಷ್ಟೇ ತಾನೆ ಆಗೋದು. ಸೊ ಅದರಿಂದ ಮಾಡ್ತಕ್ಕಂಥ ಕೆಲಸ ಸ್ವಾರ್ಥ ಇಲ್ಲದೆ ಯಾವ ವ್ಯಕ್ತಿ ಮಾಡ್ತಾನೆ. ಮಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಬುಕ್ ಕೊಟ್ಟೆ, ನನ್ನ ಪೆನ್ ಕೊಟ್ಟೆ, ನನ್ನ ಬಟ್ಟೆ ಕೊಟ್ಟೆ ಬರ್ಕೊಂಡ್ರೆ ಅವ್ನ ತಂದೆ ಅಲ್ಲ, ಕಮರ್ಷಿಯಲ್ ತಂದೆ. ಯಾವ ಮಕ್ಕಳು ಯಾವ ಉದ್ದೇಶದಿಂದ ನಾವು ಮುಂದೆ ಕಳಿಸ್ತೀವಿ, ಮಕ್ಕಳು ಏನಾಗ್ತಾರಂತ ಗೊತ್ತಿಲ್ಲ ನಮ್ಗೆ. ಅದಲ್ಲ, ಅವ್ರು ಏನಾಗ್ತಾರಂತ ಗೊತ್ತಿಲ್ಲ. ಬಟ್ ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ನೋಡಿದ್ವಿ, ಕೆಟ್ಟ ತಂದೆ ತಾಯಿನ ಯಾವತ್ತೂ ನಾವು ನೋಡಿಲ್ಲ. ಯಾವತ್ತೂ ನೋಡಿಲ್ಲ. ಸೊ ಅದರಿಂದ ನಾನು ಹೇಳೋದು, ಆ ಮಕ್ಕಳನ್ನ ನಾವು ಬೆಳೆಸೋ ರೀತಿ ನಮ್ಗೆ ಒಳ್ಳೇದಾಗಿರ್ಬೇಕು. ಸೊ ಮುಂದಿನ ದಿವಸ ಈ ಬಂಡನಹಳ್ಳಿಗೆ ಇನ್ನೂ ಸಾಧ್ಯವಾದಷ್ಟು ಅನುದಾನವನ್ನ, ವರ್ಕ್ಗಳನ್ನ ಹಾಕೊಡ್ಲಿಕ್ಕೆ ನಾನು ಸದಾ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ತಂದೆ ತಾಯಿಗೆ ಅನ್ಸುತ್ತಾ ಆದಷ್ಟು ಬೇಗ ದೇವಸ್ಥಾನ ಕಟ್ಟಿ ದೇವಸ್ಥಾನ ಪೂಜೆಗೆ ಬಂದು ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಡ್ತೀನಿ. ಎಲ್ಲರಿಗೂ ಒಂದು ಮಾತು ಮುಗಿಸ್ತಾ ಎಲ್ಲರೂ ಒಳ್ಳೇದು.